ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಗರ್ಭಿಣಿ ಸ್ತ್ರೀಯರು ಚಾಕ್ಲೇಟ್ಸನ್ನು ತಿನ್ಬೋದಾ, ಚಾಕ್ಲೇಟ್ಸನ್ನು ತಿನ್ನೋದ್ರಿಂದಾಗಿ ನಮಗೇನಾದರೂ ಹೆಲ್ತ್ ಬೆನಿಫಿಟ್ಸ್ ಇದೆಯಾ, ಹಾಗೆ ಸೈಡ್ ಎಫೆಕ್ಟ್ಸ್ ಏನು, ಮತ್ತು ಎಷ್ಟು ತೊಗೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ತುಂಬ ಇಷ್ಟಪಟ್ಟು ತಿನ್ನುವಂತಹ ಸ್ವೀಟ್ ಕ್ರೇವಿಂಗ್ಸ್ ಅಂದರೆ ತುಂಬ ಇಷ್ಟಪಟ್ಟು ತಿನ್ನುವಂತಹ ಸ್ವೀಟ್ ಅಂದರೆ ಇದು ಚಾಕ್ಲೇಟ್ಸು. ಎಸ್ಪೆಷಲಿ ಗರ್ಭಿಣಿಯರಿಗೆ ಅದು ತುಂಬಾ ಇಷ್ಟವಾಗುವಂತಹ ತಿಂಡಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ತುಂಬ ಜನ ಇಷ್ಟಪಟ್ಟು ಇದನ್ನು ತೊಗೊತಾರೆ. ಆದರೆ ಚಾಕ್ಲೇಟ್ಸನ್ನು ನಾವು ತೊಗೊಳೋದ್ರಿಂದ ಇದರಲ್ಲಿ ವಿಟಮಿನ್ ಕಂಟೆಂಟು ಸಿಗುತ್ತೆ, ಹಾಗೆ ಮಿನರಲ್ ಕಂಟೆಂಟು ಸಹ ಸಿಗುತ್ತೆ. ಆದರೆ ನಾವು ಹೈ ಕ್ವಾಲಿಟಿ ಅಂದರೆ ಕ್ವಾಲಿಟಿ ಚೆನ್ನಾಗಿರುವಂತಹ ಚಾಕ್ಲೇಟನ್ನೇ ತೊಗೋಬೇಕು. ಯಾಕಂತಂದರೆ ಕಡಿಮೆ ಕ್ವಾಲಿಟಿ ಚಾಕ್ಲೇಟ್ನಲ್ಲಿ ಹೆಚ್ಚು ಕೆಫೆನ್ ಕಂಟೆಂಟನ್ನು ಇರುತ್ತೆ. ಹೆಚ್ಚು ಕೆಫೆನ್ ಕಂಟೆಂಟ್ ಮಿಕ್ಸ್ ಆಗಿರೋದ್ರಿಂದಾಗಿ ಈ ಕೆಫೆನ್ ಅನ್ನೋದು ಗರ್ಭದಲ್ಲಿರುವಂತಹ ಮಗುವಿಗೆ ತುಂಬಾ ಹಾರ್ಮ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಕೆಫೆನ್ ಕಂಟೆಂಟ್ ಕಡಿಮೆ ಇರುವಂತಹ ಚಾಕ್ಲೇಟ್ಸನ್ನು ತೊಗೋಬೇಕು. ಪರ್ ಡೇ ಗರ್ಭಿಣಿ ಸ್ತ್ರೀಯರಿಗೆ 20 ಗ್ರಾಮ್ಸ್ ಅಷ್ಟೇ ಕೆಫೆನ್ ಕಂಟೆಂಟ್ ತೊಗೊಬೇಕು. ಹೆಚ್ಚು ತೊಗೊಂಡ್ರೆ ನಮಗೆ ತುಂಬ ಹೆಲ್ತ್ ರಿಸ್ಕ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಹೆಲ್ತ್ ಬೆನಿಫಿಟ್ಗೆ ನಾವು ಚಾಕ್ಲೇಟ್ಸ್ನ ತೊಗೋಬೋದು, ಆದರೆ ಲಿಮಿಟೆಡಾಗಿ ತೊಗೋಬೇಕು. ಮತ್ತು ಶುಗರ್ ಕಂಟೆಂಟ್ ಕಡಿಮೆ ಇರುವಂಥ ಚಾಕ್ಲೇಟ್ಸ್ನ ತೊಗೋಬೇಕು. ಶುಗರ್ ಕಂಟೆಂಟ್ ಜಾಸ್ತಿ ತೊಗೊಳೋದ್ರೂ ಸಹ ನಮಗೆ ಹಾರ್ಮ್ಫುಲ್ ಆಗುತ್ತೆ. ಆದರೆ ಈ BP ಮತ್ತು ಶುಗರ್ ಜಾಸ್ತಿ ಇರೋರಂತೂ ಚಾಕ್ಲೇಟ್ಸನ್ನು ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ. ನಿಮಗೆ ಸ್ವೀಟ್ ಕ್ರೇವಿಂಗ್ಸ್ ಅಥವಾ ಬಯಕೆ ಇದೆ ಅಂತ ಅಂದಾಗ ಮಾತ್ರ ಸ್ವಲ್ಪ ಮಾತ್ರ ತೊಗೊಳ್ಳಿ. ಜಾಸ್ತಿ ತಿನ್ನೋದ್ರಿಂದಾಗಿ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಹಾಗೆಯೇ ಚಾಕ್ಲೇಟ್ಸ್ನ ಹೆಲ್ತ್ ಬೆನಿಫಿಟ್ಸ್ ನೋಡೋದಾದರೆ, ಚಾಕ್ಲೇಟ್ನ ತೊಗೊಳೋದ್ರಿಂದಾಗಿ ನಮಗೆ ಹೈಪರ್ ಟೆನ್ಷನ್ ಫೀಲ್ ಆಗ್ತಿರ್ತಾರೆ. ಪ್ರೆಗ್ನೆನ್ಸಿನಲ್ಲಿ ಯಾವುದೋ ಒಂದು ವಿಷಯಕ್ಕೆ ತುಂಬ ಟೆನ್ಷನ್ ಆಗ್ತಿರ್ತಾರೆ ಮತ್ತು ಸ್ಟ್ರೆಸ್ ಆಗ್ತಿರ್ತಾರೆ. ಸೊ ಇದು ಪ್ರೆಗ್ನೆನ್ಸಿನಲ್ಲಿ ಸ್ಟ್ರೆಸ್ ಅನ್ನೋದು ಒಂದು ಕಾಮನ್ ಆಗಿಬಿಟ್ಟಿರುತ್ತೆ. ಮತ್ತು ಮೂಡ್ ಸ್ವಿಂಗ್ಸ್ ಅನ್ನೋದು ಜಾಸ್ತಿ ಆಗ್ತಿರುತ್ತೆ. ಸೊ ಚಾಕ್ಲೇಟ್ಸ್ನ ತೊಗೊಳೋದ್ರಿಂದಾಗಿ ಇದು ಮೂಡ್ ಸ್ವಿಂಗ್ಸ್ಗೆ ಮತ್ತು ಹೈಪರ್ ಟೆನ್ಷನ್ಗೆ ಒಂದು ರಿಲೀಫ್ ಸಿಗುತ್ತೆ. ಹಾಗೆಯೇ ತುಂಬ ಜನಕ್ಕೆ ಫೇವರೇಟ್ ಅಂದರೆ ಚಾಕ್ಲೇಟು, ಬಟ್ ಜಾಸ್ತಿ ಕನ್ಸ್ಯೂಮ್ ಮಾಡಬೇಡಿ. ಹಾಗೆಯೇ ಚಾಕ್ಲೇಟ್ನಲ್ಲಿರುವಂತಹ ವಿಟಮಿನ್ ಮತ್ತು ಮಿನರಲ್ಸಿಂದಾಗಿ ಮಗುವಿಗೆ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು. ಆದರೆ ನೀವು ಅದನ್ನು ಲಿಮಿಟೆಡ್ ಅಮೌಂಟಲ್ಲಿ ಮಾತ್ರ ತೊಗೋಬೇಕು, ಜಾಸ್ತಿ ಕನ್ಸಂಪ್ಷನ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ನಿಮಗೆ ಡಯಾಬಿಟಿಸ್ ಇದೆ ಅಂದರೆ ಶುಗರ್ ಇದೆ ಅಂದರೆ ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಯಾಕಂದರೆ ಇದರಲ್ಲೂ ಚಾಕ್ಲೇಟ್ಸಲ್ಲೂ ಸಹ ಶುಗರ್ ಮಿಕ್ಸ್ ಆಗಿರುತ್ತೆ. ಹಾಗೆಯೇ ಡಾರ್ಕ್ ಚಾಕ್ಲೇಟ್ಸನ್ನು ಸಹ ತೊಗೋಬೋದು, ಬಟ್ ಶುಗರ್ ಇರೋರು ಮಾತ್ರ ತೊಗೊಳ್ಳೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅದರಲ್ಲೂ ಸಹ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಬಟ್ ಪ್ರೆಗ್ನೆನ್ಸಿ ವುಮೆನ್ಸ್ ಶುಗರ್ ಇಲ್ಲ ಅನ್ನೋರು ಡಾರ್ಕ್ ಚಾಕ್ಲೇಟ್ಸನ್ನು ಸಹ ತೊಗೋಬೋದು. ಡಾರ್ಕ್ ಚಾಕ್ಲೇಟ್ಸ್ನ ತೊಗೊಳೋದ್ರಿಂದಾಗೂ ಸಹ ಸ್ಟ್ರೆಸ್ ಫ್ರೀ ಆಗುತ್ತೆ. ಹಾಗೆಯೇ ಇದರಲ್ಲಿರುವಂತಹ ವಿಟಮಿನ್ಸಿಂದ ಹೆಲ್ತ್ ಬೆನಿಫಿಟ್ಸು ಇದೆ. ಮತ್ತು ಮಗುವಿಗೆ ಡೆಲಿವರಿ ಆದ ನಂತರ ಮಗು ಹ್ಯಾಪಿನೆಸ್ ಆಗಿ ಇರುತ್ತೆ. ಸೊ ಒಂದು ರಿಸರ್ಚಲ್ಲಿ ಹೇಳ್ತಾರೆ, ಚಾಕ್ಲೇಟ್ಸ್ ತಿಂದಿರೋ ಪ್ರೆಗ್ನೆನ್ಸಿಯಲ್ಲಿ ಮಕ್ಕಳು ಹ್ಯಾಪಿನೆಸ್ಸಿಂದ ಇರ್ತವೆ ಅಂತ. ಸೊ ಹಾಗಾಗಿ ಚಾಕ್ಲೇಟ್ಸ್ನ ಗರ್ಭಿಣಿಯರು ತೊಗೋಬೋದು, ಬಟ್ ಲಿಮಿಟೆಡ್ ಅಮೌಂಟಲ್ಲಿ ಮಾತ್ರ ಕನ್ಸಂಪ್ಷನ್ ಮಾಡಬೇಕಾಗತ್ತೆ. ಅಂದರೆ ಜಾಸ್ತಿ ಯಾವುದೇ ತೊಗೊಂಡ್ರೂ ಸಹ ಈ ಟೈಮಲ್ಲಿ ಅದು ಪಾಯ್ಸನ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಏನೇ ತೊಗೊಂಡ್ರೂ ಸಹ ಲಿಮಿಟೆಡ್ ಅಮೌಂಟಿಂದ ತೊಗೊಂಡ್ರೆ ಮಾತ್ರ ನಮಗೆ ಅದರ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.